ಯಾವಾಗ ಆರ್ಸಿಬಿ ಕಪ್ ಗೆಲ್ಲುತ್ತೋ ಮಾರನೇ ದಿನ ಅಂದ್ರೆ ಬುಧವಾರದ ದಿನ 3 ಕಡೆ ಕಾರ್ಯಕ್ರಮದ ಆಯೋಜನೆ ಆಯಿತು. ಪ್ರಮುಖವಾಗಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅತಿದೊಡ್ಡ ಕಾರ್ಯಕ್ರಮ, ಆಟಗಾರರಿಗೆ ಸನ್ಮಾನ ಮಾಡುವಂತಹ ಕಾರ್ಯಕ್ರಮ ಆಗಿತ್ತು. ಅಲ್ಲಿಗೆ ಕಾಲ್ತುಳಿತ ಉಂಟಾಯಿತು. 11 ಜನ ಅಮಾಯಕರು ಜೀವ ಕಳ್ಕೊಂಡ್ರು. ಈಗ ಕಾರ್ಯಕ್ರಮ ಆಯೋಜಕರಲ್ಲಿ ಓರ್ವ ಪೊಲೀಸರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಆರ್ಸಿಬಿ ಮ್ಯಾನೇಜ್ಮೆಂಟ್ ಸಿಬ್ಬಂದಿ ಕೂಡ ಪೊಲೀಸರ ವಶದಲ್ಲಿ. ಡಿಎನ್ಎ ಸಂಸ್ಥೆಯ ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಲಾಗಿದೆ. ಹೇಗೆ ಸಿದ್ಧತೆಯಾಗಿತ್ತು, ಯಾರ ಅನುಮತಿ ಕೊಟ್ಟರು, ಹೆಂಗ್ ವ್ಯವಸ್ಥೆ ಮಾಡ್ಕೊಂಡಿದ್ರಿ, ಹೆಂಗ್ ಪ್ಲಾನಿಂಗ್ ಆಗಿತ್ತು, ಯಾರ ಅಣತಿ ಮೇರೆಗೆ ಕಾರ್ಯಕ್ರಮ ಆಯಿತು, ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಒಳಪಡಿಸಿದ್ದಾರೆ ಪೊಲೀಸರು. ಆರೋಪಿಗಳ ಪತ್ತೆಗೆ ವಿಶೇಷ ತಂಡದ ರಚನೆ ಕೂಡ ಆಗಿದೆಯಂತೆ. ಯಾರು ನಿಜಕ್ಕೂ ಇದರ ಜವಾಬ್ದಾರು ಹೊಣೆ ಹೊತ್ತುಕೊಳ್ತಾರೆ, ಇದು ಪ್ರಶ್ನೆ ಈಗ ಪೊಲೀಸರ ತನಿಖೆಯಿಂದಲೇ ಅದು ಗೊತ್ತಾಗುತ್ತಂತೆ. ತಡರಾತ್ರಿ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ಡಿಸಿಪಿ ದೇವರಾಜ್ ಕೂಡ ಭೇಟಿ ಕೊಟ್ಟಿದ್ದಾರೆ. ಪೂರ್ವ ವಿಭಾಗ ಡಿಸಿಪಿ ದೇವರಾಜ್ ಅವರು ಭೇಟಿ ಕೊಟ್ಟಿದ್ದಾರೆ. ಪ್ರಕರಣದ ತನಿಖೆಯ ಮಾಹಿತಿಯನ್ನ ಡಿಸಿಪಿ ದೇವರಾಜ್ ಪಡೆದುಕೊಂಡಿದ್ದಾರೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಮತ್ತೊಂದು ಅಪ್ಡೇಟ್ ಇದೆ. ಕಾಲ್ತುಳಿತ ಕೇಸ್ ಸಂಬಂಧ ಒಟ್ಟು 4 ಬಂಧನ ಆಗಿದೆಯಂತೆ. ಕಬ್ಬನ್ ಪಾರ್ಕ್ ಪೊಲೀಸರಿಂದ 4 ಬಂಧನ. ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಎಸ್ಸಿಎ, ಡಿಎನ್ಎ, ಆರ್ಸಿಬಿ ಸಂಸ್ಥೆಗಳ 4 ಬಂಧನ. ರಾಜ್ಯ ಸರ್ಕಾರದ ಆದೇಶ ಇದ್ದಿದ್ದು ಕೂಡ ಅದೇ, ಪ್ರಮುಖರನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿ ಅನ್ನೋ ರೀತಿಯಲ್ಲಿ. ಹಾಗಾಗಿ ಯಾವುದೇ ಕ್ಷಣಕ್ಕೂ ಮುಖ್ಯಸ್ಥರ ಬಂಧನ ಆಗಬಹುದು ಅಂತ ಹೇಳಲಾಗ್ತಾ ಇತ್ತು. ಈಗ 4 ಜನರ ಬಂಧನ ಆಗಿದೆ 3 ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ. ಈ ಡಿಎನ್ಎ ಈವೆಂಟ್ ಆರ್ಗನೈಸ್ ಮಾಡುವಂತಹ ಒಂದು ಖಾಸಗಿ ಸಂಸ್ಥೆ. ಹೆಂಗ್ ಆರ್ಗನೈಸ್ ಮಾಡಿದ್ರಿ ಅನ್ನೋದ್ರ ಬಗ್ಗೆ ಪ್ರಶ್ನೆ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಪ್ರಮುಖರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಕೆಎಸ್ಸಿಎ, ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ, ಯಾರ ಅನುಮತಿ ಕೊಟ್ಟರು, ಹೆಂಗ್ ವ್ಯವಸ್ಥೆ ಮಾಡ್ಕೊಂಡಿದ್ರಿ, ಹೆಂಗ್ ಪ್ಲಾನಿಂಗ್ ಆಗಿತ್ತು, ಎಷ್ಟು ಜನ ಸೇರ್ತಾರೆ ಅಂತ ಅಂದಾಜಿತ್ತು, ಬಂದಂತ ಅಭಿಮಾನಿಗಳಿಗೆ ಹೆಂಗ್ ವ್ಯವಸ್ಥೆ ಮಾಡ್ಕೊಂಡಿದ್ರಿ, ಯಾವ್ಯಾವ ಗೇಟ್ಗಳಲ್ಲಿ ಯಾವ ರೀತಿ ವ್ಯವಸ್ಥೆ, ಯಾವ ರೀತಿ ಸನ್ಮಾನ ಕಾರ್ಯಕ್ರಮ ಆಗಿತ್ತು, ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸ್ಪಷ್ಟೀಕರಣ ಕೊಡಬೇಕಾಗತ್ತೆ. ಕೆಎಸ್ಸಿಎ ನೇರವಾಗಿ ಕೆಎಸ್ಸಿಎ ಎಡವಟ್ಟು ಎದ್ದು ಕಾಣಿಸ್ತಾ ಇದೆ. ಒಂದೇ ಹಂತದಲ್ಲೂ ಕೂಡ ಈ ಕಾರ್ಯಕ್ರಮದ ಪ್ರಿಪರೇಷನ್ಗಳು, ಪ್ಲಾನಿಂಗ್ಗಳು ಆಗಿಲ್ಲ ಅನ್ನೋದು ಬಹಳ ಸ್ಪಷ್ಟ ಆಗಿತ್ತು. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ 3 ಸಂಸ್ಥೆಗಳ ಮುಖ್ಯಸ್ಥರು ಅಂದ್ರೆ 4ರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ.